ಇನ್ನಕ್ಕೆ ಜನನಿಯಾದ ಕುಂದದೇವಿಯು ವ್ರತವನ್ನು ಮಾಡುವ ಕಾಲದಲ್ಲಿ ಸ್ವರ್ಗದಿಂದ ಪುರುಷ ಹೃದಯವನ್ನು ತಂದವನು ನಾವು ವೃಕ್ಷದಲ್ಲಿರುವ ಅಲ್ಲದಗಳನ್ನು ಪ್ರಾರ್ಥನೆ ಕೊಟ್ಟು ನನ್ನ ಗುರುವಿನ ಕಾರಣ ಈ ಬನ್ನಿ ಮರವನ್ನು ಪುರುಷಮತ ಕಿತ್ತಿ ನೆಲಕ್ಕೆ ಅಪ್ಪಳಿಸಿದ ಅಂಗಂಗಟ್ಟರೆ ಹಬ್ಬಿಸುವ ಎಲ್ಲೆಲ್ಲಿ ಏನಾದರೂ ಈ ಅಪ್ಪಳಿಸಿ ವೀರ ಬಪ್ಪಲ್ಲಿಟ್ಟು ಹತ್ತು ದಿಕ್ಕಲ್ಲ ಕೆರಳು ಲೆಕ್ಕಿಸದೆ ಹುಡುಗರ ಶಾಸ್ತ್ರಗಳು ಎಲ್ಲ ಕಡಿಮೆಯೋ ಪರಾಕ್ರಮಗಳಾಗಿರ್ತದೆ ಬರೆಯೋಣ ತಮ್ಮ ಭೀಮಸೇನ ಸೇರಿಸು ನೀನು ಕನ್ನಡ ಕಾಣಿಸಿ ತರ್ತಿ ನೀನವನಲ್ಲ ಏನಾದ ಕಾರ್ಯಭಾಗದಲ್ಲಿ ಅಪಾಯ ಆಗಬಹುದೆಂದು ಆಗಬಾರದೆಂದು ಹೇಳಿರುವನು ನಮ್ಮ ಭೀಮಸೇನ ಇಷ್ಟರ ಮೇಲೆ ನನ್ನ ಮೇಲೆ ಶಕ್ತಿ ಇದ್ದರೆ ಸ್ವಲ್ಪ ಶಾಂತನಾಗು 1 ವರ್ಷ ಅಜ್ಞಾತವಾದ ಮುಗಿದ ನಂತರ ಶ್ರೀಮನ್ ನೀಲಕಂಠನ ದಯದಿಂದ ನಿನಗೆ ಹಸ್ತಿನವತಿ ಸೌಭಾಗ್ಯವನ್ನು ಪಡೆದು ಅನಂತವನ್ನು ಕೈಗೊಳ್ಳಬೇಕು ನಾವೆಲ್ಲರ ಅರಮನೆಯ ಇದ್ದ ಕಾಲದಲ್ಲಿ ನಮ್ಮೆಲ್ಲರನ್ನ ಕಾಪಾಡಿದ ಕಡವೀರ ನೀನಲ್ಲವೇ ನಗರಕ್ಕೆ ಹೋಗೋಣ ನೋಡಿ ಜಾರಿಗೆ ಧೋನಿ ತಲುಪಿದ ಮೇಲೆ ಅಂಬಿಗೆನ ಮರಿಬಾರದು, ವಿದ್ಯೆ ಕಲಿಸಿದ ಗುರುವಿನ ಮರಿಬಾರದು, ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಕಡೆ ಜನ್ಮ ಮರಿಬಾರದು. ಹೆಂಡತಿಯನ್ನು 6 ತಿಂಗಳು ತೋರ್ ಮನೆಯಲ್ಲಿ ಬಿಡಬಾರದು. ಹೆಂಡತಿ ತೋರ್ ಮನೆಗೆ ಹೋಗಲಂತ ಸುಳ್ಳು ಕುಡಿದು ಬಜಾರ್ದಾಗ ಅಲ್ಲಾಡಿಕೆಂತ ಬರಬಾರದು. ಅತ್ತೆ ಮಾವಗಳನ್ನು ಅದಕ್ಕಿಂತ ಫಸಲು ಮಾಡಕ್ಕೆ ಪಸ ಗಸಬಿಟ್ಟು ತಿಕ್ಕಬಾರದು. ಈ 10 ವರ್ಷ ಚಿಂತೆ ಈ ಬಯಲಾಟ ಆಡದ ಮರಿಬಾರದು. ಈ ಸೋಮಿಗೆ ತಕ್ಕಂತೆ ರೋಗಿಸಲು ಈ ಸುಂದರ ಸಾರಥಿಯನ್ನು ಮರಿಬಾರದು. ನನ್ನನ್ನು ಸುಂದರ ಸಾರಥಿಯನ್ನು ಕರೆಯುತ್ತಾರೆ ಭೂಪತಿ. ಬಾಮಿಚ್ಚಿಕೊಂಡು ಕೀಚಿಕೊಂಡು ನೋಡಿ ಹುಲಿಗಮ್ಮತ್ತಿ ನನಗಿನ ಹೊತ್ತಂಡರು
ಸಾರಥಿ ಬೀಜನಂಬವನ್ನು ಮೋಸವಾಗಿದ್ದಲ್ಲಿ ಬೀಜಾಚರನ್ನು ಬಿಟ್ಟು ವಾಸುದೇವನ ಜೊತೆ ಕಟ್ಟಿಕೊಂಡು ಕಾಶ್ಮೀರದಿಂದ ಬದುಕಿಕೊಂಡ ಎಲ್ಲ ಪರಕ್ರಾಮನ ಕಂಡು ದಕ್ಷಿಣ ದಿಕ್ಕಿ ಓಡಿ ಹೋಗಿ ಹಿತ್ತರಸಾರ ರಾಯ ಸಾರಥಿ ಹೋಗಿ ಗರ ಗರನೆ ಬೀಸವ ಗಾಂಡಿವು ಎನ್ನ ಸನ್ನಿಪಕ್ಕೆ ಬಾರದೆ ಅಡಿಗೆ ಗಿಡದೋಳು ಮೇಲೆ ನಾನು
ಅಕ್ಕಯ್ಯ ನಮ್ಮ ಪ್ರಜಾ ಪರಿವಾರವೆಲ್ಲ ಇಂದಿನವರೆಗೆ ಕ್ಷೇಮದಿಂದಿರುವರು. ಹೌದೇ ಅಗ್ರಜೆ? ನೀನು ಮತ್ತು ನಿನ್ನ ತಮ್ಮಂದಿರು 100 ಮಂದಿ ಕ್ಷೇಮದಿಂದಿರುವರೆ ಹನುಜಾಗ್ರನೇ ಧೀಮಣಿ. ಅಕ್ಕಯ್ಯ ಮತ್ತು ನಾನು ನನ್ನ ತಮ್ಮಂದಿರು ನನ್ನ ಪ್ರಜಾ ಪರಿವಾರವನ್ನು ನಿನ್ನ ಪಾದ ಹಂತಗಳಲ್ಲಿ ಸೇವಿಸುವಾಗಿದೆ. ನಿನ್ನ ಪುತ್ರರಾದ ಉತ್ತರನು ನಿನ್ನ ಪುತ್ರಿಯಾದ ಉತ್ತರೇನು ಮತ್ತು ನನ್ನ ಭಾವನಾದ ವಿರಾಟರಾಯ ಭೂಪಟು ಮತ್ತು ನಿನ್ನ ರಾಜ ಪರಿವಾರವನ್ನು ಕುಸುಮೆನಮ್ಮ ಅಕ್ಕಯ್ಯ. ನಮ್ಮ ಪ್ರಜಾ ಪರಿವಾರವೆಲ್ಲ ಕ್ಷೇಮದಿಂದಿರುವರು. ಹೌದೇ ಅಗ್ರಜೆ? ಅಕ್ಕಯ್ಯ ಆದರೆ ಇನ್ನೊಂದು ಮಾತು ಕೇಳಿ ಬಂದಿರುವ ಅಕ್ಕಯ್ಯ ಅದು ಏನು ಮಾತು ಚೆನ್ನಾಗಿ ಚೆನ್ನಾಗಿ ಕೇಳು. ಏನು ಮಾತು ಪರವಾಗಿ ಅಕ್ಕಯ್ಯ. ಎಂಬ ವಾರ್ತೆಯನ್ನು ಕೇಳಿರುವನು. ಇದು ನಿಜವೇನು ಅನುಜಾಗ್ರಣೆ ಧೀಮಣಿ? ಅಕ್ಕಯ್ಯ ನಿನಗೆ ಗೊತ್ತಿರುವುದು ಹೇಗೆ? ಆ ಕೌರವರೆಂಬ ಹದ ಮಾತವನ್ನು ಎಲ್ಲರನ್ನು ಕಂಡ ಸೇರಿದ್ದೀರಿ. ನಿನ್ನ ಗಂಡನಿಗೆ ಕೋಪವನ್ನು ತಾಳಿದರೆ ನಿಜಾದ ಅಲ್ಲಿಯ ಭೂಪತಿಗೆ ತೋಟಾನೆ ಎಲ್ಲರ ಸರಿಗಟ್ಟುವರೆ ಬಡರಾಜರಿ ಕಪ್ಪನ್ನು ಕೊಟ್ಟಾನೆ. ಆಗೋ ಅಕ್ಕಯ್ಯ ನಿನ್ನ ಪಾದದ ಬಂದಿದ್ದರೆ ಅವನ ಹನ್ನೊಂದು ಹಾಕಿ ಕೆಳಗ ಸೈನ್ಯವನ್ನು ಕಾಲದೂರ ಮಾಡಿ ಕಾಲಂತಕನ ತಂಗಿಯಾದ ಮೂತ ದೇವಿಯ ಬಾಯಿಗೆ ತುತ್ತು ಮಾಡಿ ಮನಸ್ಸು ಉಳಿಸಲಿದ್ದೀರಿ. ಆಗೋ ಅಕ್ಕಯ್ಯ ಆ ಹದಮದ ಭಯವು ಕಿತ್ತರನ ಭಯವಿಲ್ಲ, ನೀನು ನನಗೆ ಆಗೋ ಅಕ್ಕಯ್ಯ ಇರಲು ಎಲ್ಲ ದೇವ ಬಿಸಿಲಿಂದ ಆವಾಸಕೊಂಡು ಬಂದಿರುವುದು. ಆದ ಕಾರಣ ಕುಡಿಯಕ್ಕೆ ಸ್ವಲ್ಪ ಜಲವನ್ನು ತರಿಸಿಕೊಡಮ್ಮ ಅಕ್ಕಯ್ಯ. ಅಕ್ಕಯ್ಯ ಬಿಸಿಲಿನ ದಾಹದಿಂದ ಬಾಯಾರಿಕೊಂಡು ಬಂದಿರುವೆನೆಂದು ನೀರು ತರಿಸಿಕೊಡಬೇಕು. ಹೌದಕ್ಕಯ್ಯ. ಸ್ವಲ್ಪ ಕಾಳು. ಹೌದಾಗ್ತದೆ ಅಮ್ಮ ತೈರೇನ್ರಿ ಒಳಗಡೆ ಏನು ಕೆಲಸ ಮಾಡುತ್ತಿರುವೆ? ನನ್ನ ತಮ್ಮನು ಬಿಸಿಲಿನ ದಾಹದಿಂದ ಬಾಯಾರಿಕೊಂಡು ಬಂದಿರುವನು. ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾ. ಜನನೇ ಅಮ್ಮ ತೈರೇನ್ರಿ ಜಲವನ್ನು ತೆಗೆದುಕೋ. ತಮ್ಮನೇ ಅಕ್ಕಯ್ಯ ಬಿಸಿಲಿನ ದಾಹದಿಂದ ಬಾಯಾರಿಕೊಂಡು ಬಂದಿರುವೆನೆಂದು ಹೇಳಿದೆಯಲ್ಲ, ಹೌದಾಗ್ತದೆ. ಇದು ಈ ಜಲವನ್ನು ಸ್ವೀಕರಿಸಿ
ಅಕ್ಕಯ್ಯ ಇದು ರಾಣಿ ವಾಸವಾಗಿದ್ದರಿಂದ ರಾಜರ ಸತಿಯರು ಬಂದು ಇಲ್ಲಿ ಏಕ ಕ್ಷೇಮವನ್ನು ವಿಚಾರಿಸುವ ಪದ್ಧತಿ ನನ್ನಲ್ಲಿರುವುದು. ಆದ್ದರಿಂದ ಈ ತರುಣಿ ಮನೆಯು ವಿಚಾರಿಸಿಕೊಂಡು ಹೋಗಲು ಬಂದಿರುವ ಇವಳ ಗೋಷ್ಠಿ ನಿನಗೆ ತಕ್ಕಿಬೇಕು. ಅನುಜಾಗ್ರಣಿ ಧೀಮಣಿ ಅಕ್ಕಯ್ಯ ನಿನ್ನ ತಮ್ಮನ್ನು ಏನು ಕೇಳ್ತಿರಂದು ಬೇಸರ ಮಾಡಿಕೊಳ್ಳಬೇಡ. ಹೌದೇ? ದೇಹೇಂದ್ರ ಸಮನಾಯಕರ ಪೂರ್ವಜಿ ಲಂಬಾಯಿ ಮಾರುಪುತ್ರನ್ನು ಹೇಳ್ತಾರೆ. ಊರ್ವಜಿ ಎಂದರೆ ಚೂಟಿ ಚೂಟಿಗೆ ಬಳೆಯ ಬಳೆಯರು ಅಕ್ಕಯ್ಯ ರಂಬೆ ಅಂದರೆ ಬಾಳ ಬಾಳ ಗಿಡದ ಬಾಳಿ ಆತಿಗೆ ಹೇಳ್ತಾರೆ. ಹಾಗೂ ಅಕ್ಕಯ್ಯ ಅನುಜ ಆದರೆ ಕಲ್ಲಿನವಳ ಹುಟ್ಟಿದ ಗುಣ ಅಷ್ಟರೊಳಗಿದ್ದರೆ ಇರುವುದು. ಹಾಗೂ ಅಕ್ಕಯ್ಯ ಅಮ್ಮನೇ ಈ ಕಾಂತಿಯಕರ ತಾಳಕ್ಕೆ ಮಾಮೂಲು ಬಿಸಿಲುವುದೇ ಅನುಜ ಈ ಒಳಿತೆ ಮನೆ ಸಾಲ ನಡೀತೇವೆ ನಗದು ಈ ಗದಗಾಮಿಯ ಪಾದದಷ್ಟು ದುರ್ಬರ್ಧ ಸೇರಿತು. ಆಗುವ ಖಯ ಕೀಚಕ ಈಕೆಯ ನಾಟ್ಯ ನಯನದ ಬೆಳಕು ಕಾಣಲಾರದೆ ಮರಿ ಮೀನುಗಳ ಹಪ್ಪಳಿಸಿ ಕುಪ್ಪಳಿಸಿ ಅಮ್ಮನೇ ಈ ಒಣತಿಯ ಸುಟ್ಟ ಕಮ್ಮ ನೋಡಿ ಗಿಡಗಳ ಮಾತು ಅನುಜ ಈಕೆಯ ಸೋರಮಡಿಗೆ ಸಂತಿಯೇ ಕುಸುಮಾಂಗಲಿ ತೂರಿನಲ್ಲಿ ಹೇಗೆ ಶಾಶ್ವತವಾದವು. ಅಮ್ಮನೇ ಈ ಸುಂದರವರು ಜಾಗೃತಿಯರು ಎಲ್ಲ ಮನಸ್ಸು ಸಂತೋಷಪಡುತ್ತಮ್ಮ. ಬಸಪ್ಪ ಇವರು ಸುಧಿಷ್ಣ ಪಾತ್ರಕ್ಕೆ ತಮ್ಮನಾದ ಕೀಚಕ ಆಹೋ ಅಕ್ಕಯ್ಯ ಇಲ್ಲಿಗೆ ಏತಕ್ಕಾಗಿ ಬಂದಿರುವೆ? ಹೌದಾಗ್ತದೆ ನನ್ನನ್ನು ಮಾತನಾಡಿಸಿಕೊಂಡು ಹೋಗಲು ಬಂದಿರುವೆ. ಹೌದಾಗ್ತದೆ ಆದರೆ ಇಲ್ಲ ಸಲ್ಲದ ಮಾತುಗಳನ್ನು ಯಾತಕ್ಕೆ ಆಡವೆ? ಅವಳ ಎಲ್ಲ ಮನಸ್ಸಿಗೆ ಇಷ್ಟನಾಗಿರುವುದು ಅಕ್ಕಯ್ಯ. ಅದಕ್ಕಾಗಿ ನೀನು ನನ್ನನ್ನು ಕೇಳಬೇಕು. ಅವಳು ಇಷ್ಟಪಟ್ಟಾಗಿದ್ದೆ ಅನುಜ ಅಕ್ಕಯ್ಯ ಹೇಳುವನು ಕೇಳು. ತಮ್ಮನೇ ಏನು ಕ್ಷೇಮವನ್ನು ವಿಚಾರಿಸಲು ಬಂದಿರುವೆ ಅಲ್ಲ? ತಮ್ಮನೇ ಅಕ್ಕಯ್ಯ ಈಗಾಗಲೇ ನನ್ನ ಏಕಕ್ಷೇಮವನ್ನು ವಿಚಾರಿಸಿದ್ದು ಆಯಿತು. ತಮ್ಮನೇ ಆದರೆ ಆ ನಾರಿಯನ್ನು ಮಾತ್ರ ಅವಳಿಗೆ ಸುಂದರವಾಗಿ ಕಂಡಿದ್ದಾಗ್ತದೆ ತಮ್ಮನೇ ಅಕ್ಕಯ್ಯ ಈಗಾಗಲೇ ದ್ವಾರದಲ್ಲಿ ನಿನ್ನ ರಥವು ಸಿದ್ಧವಾಗಿರುವುದು. ಜಾಗೃತಿಯಿಂದ ಗರಡಿ ಗೃಹಕ್ಕೆ ತೆರಳುವಂತನಾದ ಅನುಜ ಈ ಮಾತು ಮಾತ್ರ ಸಹಜ. ತಮ್ಮನೇ ಆಹೋ ಅಕ್ಕಯ್ಯ ನಾನು ಕೇಳಿದ್ದು ನೀನು ಕೊಡ್ತೀನಿ ಎಂಬುದು ಮಾತ್ರ. ಹೌದೇ? ಆಹೋ ಅಕ್ಕಯ್ಯ ತಮ್ಮನೇ ನೀನು ಕೊಡಬೇಕು ಎಂಬ ಹಂತಗಳು ನಿನ್ನಲ್ಲಿ ಹುಟ್ಟಿದ ನಿಜವಾದರೆ
ಅವಳನ್ನು ವಶ ಮಾಡಿಕೊಟ್ಟರೆ ಮಾತ್ರ ನನ್ನ ವೇದ ಶಾಸ್ತ್ರೆಯನ್ನು ಮಾಡುವೆನೆಂದು ಅಮ್ಮನೇ, ನೀನು ನನ್ನ ತಮ್ಮನಲ್ಲವೇ? ಆದರೆ ನನ್ನ ಸೇವೆ ಮಾಡಬೇಕು. ಅಮ್ಮನೇ, ಅಕ್ಕನ ಮಾತು ಕೇಳುವ, ಆಮೇಲೆ ತಮ್ಮನ ಮಾತು ಕೇಳಬೇಕು. ನೀನಿನ್ನು ಚಿಕ್ಕವನಲ್ಲವೇ? ನಿನಗಿನ್ನು ಏನು ಅರಿಯದು? ಅಮ್ಮನೇ, ಹೇಳಿದರೆ ಅವಳು ಗಂಧರ್ವ ನಾರಿಯು. ಆದರೆ ಏನಾಯ್ತಾಗ್ರಿಗೆ? ಅವಳಿಗೆ ಪತಿಗಳಿರುವರ? ಪತಿಗಳಿದ್ದೀರಿ. ಹಾಗೆ ಪತಿಗಳಿದ್ದೀರಿ. ನಮ್ಮಂತ ಪತಿಗಳು ಅಮ್ಮನೇ, ಅಕ್ಕಯ್ಯ, ಒಬ್ಬ ಸ್ತ್ರೀಯರಿಗೆ ಮದುವೆ ಆದ ತಕ್ಷಣವೇ ಅವರ ಪತಿ ಇರುವರು, ಇನ್ನೊಬ್ಬ ಪುರುಷನನ್ನು ನೋಡುವರಲ್ಲ. ಅವರ ಪತಿಗಳಿದ್ದರೆ ಪರಪರ ಸೇವನೆಗೆ ಯಾಕೆ? ಅಮ್ಮನೇ, ಹಣೆ ಬರಕ್ಕೆ ಒಳೆಯಾರ ಅದಕ್ಕೆ ಬ್ರಹ್ಮ ಬರವನ್ನು ಮೀರಲು ಸಾಧ್ಯವಿಲ್ಲವಲ್ಲ. ಆ ಗಂಧದ ಧರ್ಮ ಸೇವನೆ ಯಾಕೆ ಸುಂದರಿ? ಅಮ್ಮನೇ, ಅಕ್ಕಯ್ಯ, ಸೌಂದತ್ತಿ ಹೋಗಿರುವುದೇ? ಹೌದಾಗ್ರಿಗೆ? ಅಮ್ಮನೇ, ಅಕ್ಕಯ್ಯ, ಅಕ್ಕನಿಗೆ ಈ ರೀತಿ ಮಾತನಾಡುವುದು ನಿನಗೆ ನ್ಯಾಯವಲ್ಲ. ಅವಳು ಗಂಧರ್ವನಾಗಿಯೂ ಅವಳನ್ನು ಬಯಸಬೇಡ ಅನುಜ. ಈ ಮಾತು ಮಾತ್ರ ಸ್ಥಾನ. ಅದೆಲ್ಲ ಹಾಗೆ ನಿನ್ನ ಭಾಗದ ಬಂದಿದ್ರಿ. ಆ ಗಂಧರ್ವ ಹದಮರ ಬಂದರೆ ಅವರು ನಾವು ನಮ್ಮ ಸೆದೆ ಮಾಡುದು ಗಗನಾಂತಕ್ಕೆ ಬಂದಿದ್ದೀರಿ. ಅಮ್ಮನೇ, ಅಷ್ಟದಿಕ್ಪಾಲಕರನ್ನು ತಡೆಯುವುದೆಂದು ಬ್ರಹ್ಮನೇನಾದರೂ ಅಡ್ಡ ಬಂದರೆ? ಅಕ್ಕಯ್ಯ, ಅಮ್ಮನೇ, ಅಷ್ಟ ದಿಕ್ಕ ಬಾಲಕರು ತಡೆದ ಬ್ರಹ್ಮನ ಅಡ್ಡ ಬಂದರೆ ಕಿತ್ತು ಮುತ್ತು ಶಾರದ ಮುತ್ತು ದೇವತೆ ಅಮ್ಮನೇ, ಅಕ್ಕಯ್ಯ, ಬ್ರಹ್ಮನನ್ನು ತಡೆಯುವುದೆಂದು ನಾರಾಯಣನೇನಾದರೂ ಅಡ್ಡ ಬಂದರೆ? ಅಕ್ಕಯ್ಯ, ಅನುಜ, ಬ್ರಹ್ಮನನ್ನು ತಡೆದ ನನ್ನ ನಾರಾಯಣನ ಅಡ್ಡ ಬಂದರೆ ಅಮ್ಮನೇ, ನಾರಾಯಣನನ್ನು ತಡೆಯುವುದೆಂದು ಪಾರ್ವತಿನಾಥನೇನಾದರೂ ಅಡ್ಡ ಬಂದರೆ? ಅಕ್ಕಯ್ಯ, ಅನುಜ, ನಾರಾಯಣನ ತಡೆದ ನನ್ನ ಪಾರ್ವತಿ ಏನ ಅಡ್ಡ ಬಂದ್ರೆ ಅವನ ರಾಜಕಾರಣಿ ಬೆಂಕಿ ಎತ್ತಿ ಸರ್ರ ಕರಗಿಸಿ ಮಾಡಿಬಿಡುತ್ತದೆ. ಹೌದೇ? ಅಕ್ಕಯ್ಯ, ಅನುಜ, ಅಕ್ಕಯ್ಯ, ನಿನ್ನ ರಾಜಿಗೆ ಸಾಟಿ ಕಟ್ಟಿದವರಿಗೆ ಎಲ್ಲವನ್ನೂ ಯಾವ ಲೆಕ್ಕ? ಹಾಗೂ ಅಕ್ಕಯ್ಯ, ಅನುಜ, ನಿನ್ನ ತಮ್ಮ ನಮ್ಮ ಕೀಚಕ ನಮ್ಮ ಸಿಂಹದವರಿಗೆ ಮರವನ್ನು ಸಾಟಿ ಮಾಡುತ್ತದೆ. ಹಾಗೂ ಅಕ್ಕಯ್ಯ, ಕೀಚಕ, ಹೇಗಾದರೂ ಮಾಡಿ ಸೈನಿಕರಿಗೆ ಎಲ್ಲರಿಗೂ ಒಂದು ದಿನ ಮಾತ್ರ ಕಳಿಸಿಕೊಡುವ ತಾಯಿ ಶಕ್ತಿಪುರಾರಿ. ಅಮ್ಮನೇ, ಅಕ್ಕಯ್ಯ, ಅನುಜ, ಅಗ್ರಜಿ, ಹೇಳಿದೆಯಲ್ಲ, ಹೌದು ಅಗ್ರಜಿ. ಇದು ನನ್ನಿಂದ ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ ಅಗ್ರಜಿ?
ನೀನು ಆಸೆ ಪಟ್ಟರೆ ಬರುವುದಿಲ್ಲ. ಅಮ್ಮನೇ, ನೀನು ಆಸೆ ಪಟ್ಟರೆ ಆಯ್ತೆ, ಅವಳ ಆಸೆ ಪಡುವುದು ಬೇಡ. ಅಮ್ಮನೇ, ಅದು ಒಬ್ಬರು ಹೇಳಿದರೆ ಬರುವುದಲ್ಲ, ತಾನಾಗಿ ಉತ್ಪರಿಸಿ ಬರುವುದು. ಅಮ್ಮನೇ, ಹೇಳುವನೆ ಕೇಳೋ. ಅವಳಿಗೆ ನಿನ್ನ ಮೇಲೆ ಮನಸ್ಸಾಗಬೇಕಲ್ಲ. ನಮ್ಮನೆ ಅವಳ ವಶ ಮಾಡಿಕೊಡಲು ನನ್ನಿಂದ ಸಾಧ್ಯವಿಲ್ಲ. ನಮ್ಮನೆ ನಿಮ್ಮ ಮನೆಯ ದಾಸಿ ಅಲ್ಲ ಅವಳು ನನಗೆ ದಾಸಿಯಾಗಿರುವಳು ಹೊರತು ನಿನಗೆ ದಾಸಿಯಲ್ಲವಲ್ಲ. ನಮ್ಮನೆ ಸುಮ್ಮನೆ ಆ ನಾರಿಯ ಆಸೆಯನ್ನು ತ್ಯಜಿಸುವ ಅನುಜ. ನಿನ್ನ ಅಕ್ಕರು ಹೇಳಿದ ಮಾತು ಮಾತ್ರ ನಿಜ. ಎಲ್ಲ ಹಣದಾರ ಬ್ರಹ್ಮನು ಏನು ಬರೆದಿರುವರೋ ಏನು ಅದು ತಪ್ಪು ಹಾಗೂ ಅಕ್ಕಯ್ಯ ಎಂತ ಮಾತನಾಡಿದೆ. ರಾವಣನ ಕೊಲ್ಲಂತೆ ರಾವಣ ಲಾಭಕಂತರ ಹೇಳು. ಇವೆಲ್ಲವ ಸುಳ್ಳು ಮಾತು. ಅಂಗಜನ ಸಂಘಕ್ಕೆ ಭಂಗವನ್ನು ಹೀಗೆ ನಮ್ಮ ಕಳಿಸಿದ್ರೆ ಹಂಗಾಗಿ ಸಂತೋಷ ನಿಂತಿದ್ದಾಯಿ ಗುಡಿಯಲ್ಲಿ ಕಟ್ಟಿರುವ ಚಕ್ರವರ್ತಿ ಅವಳು. ಹೌದಾಗ್ತದೆ. ಅಮ್ಮೆ ಅವಳನ್ನು ನೋಡಿದಾಚೆ ಹೌದೇ? ಹೌದಾಗ್ತದೆ. ನಿನ್ನ ಮನಸ್ಸಿನಲ್ಲಿ ಹಾಗನ್ನಿತ್ತು. ನಮ್ಮನೆ ಮಂಜು ಬಿಟ್ಟಾಗ ಎಲ್ಲ ಮಸ್ತಿಕೊಂಡು ಹೋಗುವುದು. ಎಷ್ಟು ಮಾತು ಸಾಧ್ಯವಾಗ್ತದೆ. ಹಾಗಾದ್ರೆ ಹೇಳಿದನು ಕೇಳ.
ಅಕ್ಕಯ್ಯ ಕಷ್ಟಕ್ಕೆ ಬಂದಿರುವರು ಕಾಲ ಬಂದಾಗ ನಮ್ಮನೆ ಅಕ್ಕಯ್ಯ ಸುಮ್ಮನೆ ಆ ನಾರಿ ಆಸೆಯನ್ನು ಏತಕ್ಕಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವೆ ಅವಳ ಮೇಲೆ ಮನಸ್ಸಾಗಿದ್ದು ಅದಕ್ಕಾಗಿ ಇಷ್ಟಪಟ್ಟಿರುವ ಅಕ್ಕಯ್ಯ ಅವಳಿಗೆ ನಿನ್ನ ಮೇಲೆ ಮನಸ್ಸಿಲ್ಲ ವಶ ಮಾಡಿಕೊಂಡು ಕೇಳಿಕೊಂಡು ಬೇಡಿಕೆ ಬರಕ್ಕಯ್ಯ ನಂದು ಬಂದಿರುವ ಆ ಬಾಳೆಯನ್ನು ನಾನು ಮಾತ್ರ ಕೇಳಲಾರೆ ಅಲ್ಲ ತಿಳಿಯೋ ಇದರ ಮಾತಿನ ನಿಜ ಆ ವರ್ಗದಿಂದ ಕೇಳು ಅಪರೂಪದೊಂದು ಶ್ರೀರತ್ನ ನಿಮ್ಮಲ್ಲಿರಬಹುದು ಇರುವುದು ಈ ತತ್ರತ್ನ ದಯ ಮಾಡಿಕೊಡ ತಾಯಿ ದಾವ ಇವತ್ತು ಗೋಪಿ ನನಗೆ ಬೇಕಾಗಿಲ್ಲ ದಾವ ಕೀರ್ತಿ ಬರ ನನಗೆ ಬೇಕಾಗಿಲ್ಲ ಈಗಿನಿಂದ ಎಷ್ಟು ಕಷ್ಟ ಬಂದರೂ ತಿಂದಿನ ನಿನ್ನ ತಮ್ಮನಾಗಿ ಹುಟ್ಟಿದವಳು ಅಂತ್ಯಕರ ಬಿಟ್ಟು ಈ ಸುಂದರ ಕ್ರೀಡೆಯನ್ನು ವಶ ಮಾಡಿಕೊಡಮ್ಮ ನಮ್ಮನೆ ಈ ರೀತಿ ಕೇಳುವುದಕ್ಕೆ ನಾಚಿಕೆ ಆಗುವುದಿಲ್ಲವೇ ಒಂದು ಸ್ತ್ರೀಯರಿಗೋಸ್ಕರ ನನ್ನನ್ನು ಕೇಳುವೆಯಲ್ಲ ತಮ್ಮನಾಗಿ ಮದುವೆ ಮಾಡಿಕೊಂಡ್ರೆ ಆಗುತ್ತೆ ಅಕ್ಕಯ್ಯ ನೀನು ಈಗಲೇ ಕೇಳು ನನ್ನ ರಾಜಭವನದಲ್ಲಿ ಯಾರನ್ನು ಬೇಕಾದರೂ ಇಷ್ಟಪಟ್ಟು ಈ ಕ್ಷಣವೇ ನಿನಗೆ ವಶ ಮಾಡಿಕೊಡುವೆನು ನೀನು ಎಷ್ಟು ಸ್ತ್ರೀಗಳನ್ನು ತೋರಿಸಿಕೊಂಡು ನಾನು ಬೇಡಿಕೊಳ್ಳಕ್ಕೆ ನಾನು ಇಷ್ಟಪಡ್ತೇನೆ ಅಮ್ಮನೇ ಅಕ್ಕಯ್ಯ ಹೇಳುವೆನು ಕೇಳು ಅವಳ ಎಲ್ಲ ಕೊಂಡಿಗೆ ಕಾವಲು ಬಿದ್ದಿರುತ್ತೆ ಕಾಣುವ ಅಕ್ಕಯ್ಯ ಬೇರೆ ಹೇಗಾದರೂ ಮಾಡಿ ಕಳಿಸಬೇಕು ಹೌದಾ ಅಕ್ಕಯ್ಯ ನೀನು ಕೇಳಲು ಇಲ್ಲ ಅಕ್ಕಯ್ಯ ತಪ್ಪನ ಮಾತು ಬೇರೆ ಯಾರನ್ನಾದರೂ ಬಯಸು ಈ ಕ್ಷಣವೇ ನಾನು ನಿನಗೆ ಅವರನ್ನು ವಶ ಮಾಡಿಕೊಡುವೆನು ಬೇರೆ ಯಾರನ್ನಾದರೂ ಈ ಕ್ಷಣವೇ ಬಯಸು ವಶ ಮಾಡಿಕೊಡುವೆನು ಆ ನಾರಿಯನ್ನು ಮಾತ್ರ ಆಗಲಾರದು ನೀನು ನೂರಾರು ಸ್ತ್ರೀಯನ್ನು ತೋರಿಸಿ ನಾನು ಒಪ್ಪುದಿಲ್ಲ ನಾನು ಒಪ್ಪಿದ ಸ್ತ್ರೀಯನ್ನು ವಶ ಮಾಡಿದ ಅಕ್ಕಯ್ಯ ನಮ್ಮನೆ ಅಕ್ಕಯ್ಯ ಇಷ್ಟೊಂದು ಆಟ ಏತಕ್ಕಾಗಿ ಆ ಸ್ತ್ರೀಯನ್ನು ಮನಸ್ಸಾಗಿದ್ದ ಅಕ್ಕಯ್ಯ ನನಗ ಅಕ್ಕಯ್ಯ ಆ ಶ್ರೀಯರು ಗಂಧರ್ವನಾರು ಅವಳಿಗೆ ಪತಿಗಳಿರುವರು ಗಂಧರ್ವ ನಾಯಕರಾದ ಏನಾದ್ರು ಆಕೃತಿ ನಮ್ಮನೆ ಅಕ್ಕಯ್ಯ ಅವಳನ್ನು ಮುಟ್ಟಿದ ಕ್ಷಣವೇ ಅವಳ ಪತಿಗಳು ಅಲ್ಲೇ ಪ್ರತ್ಯಕ್ಷವಾಗಿ ನಿನ್ನ ರುಂಡವನ್ನೇ ಕಳೆದು ಬಿಡುವರು ನಾನೇನು ಸಾಮಾನ್ಯವನ್ನು ತಿಳಿದಿಲ್ಲ ಆಕೃತಿ ಆದ್ದರಿಂದ ಹೇಳಿದನು ಆ ನಾರಿ ಆಸೆಯನ್ನು ತ್ಯಜಿಸು ಅನುಜಾಗ್ರಣಿ ಸಿಂಹದ ಮರಿಯಂತೆ ಕೀಟಕ ಮರಿಯಮ್ಮನ ಗೊತ್ತಿಲ್ಲ ಆಕೃತಿ ಆ ಅಕ್ಕಯ್ಯ ನಮ್ಮಯ್ಯ
ಯಾಕೆ ಸಾಮಾನ್ಯ ನೋಡಿದ ನಮ್ಮ ಅಕ್ಕಯ್ಯ ರೀತಿ ಓಡ ಹುಟ್ಟಿದ ಪಾಪಿಲ್ಲದೆ ಎಂಬಂತ ಬೇವರ್ತಿ ಇಂಥ ಶ್ರೇಣಿಗಿಂತ ಇಂಥ ಖುಷಿಯ ಮಾತುತ್ತದೆ. ಅಯ್ಯೋ ತುಳುಪಿನಲ್ಲಿ ಹಲ್ಲವನಾದ ಮೇಲೆ ನನ್ನ ಪ್ರಾಣ ಮತ್ತಾತಕ್ಕೆ ತಡ. ಈ ಕಡಗದಿಂದ ಎಲ್ಲ ಪ್ರಾಣವನ್ನು ತೆಗೆದುಕೊಂಡು ನಮ್ಮ ಅಕ್ಕಯ್ಯನ ಪಾದದಲ್ಲಿ ಅಡಿಯಲ್ಲಿ ಅರ್ಪಿಸಿ ಪಾಪ ಕೀರ್ತಿ ತರವನ್ನು ಸಾರ್ತಿ ಎಲ್ಲ ಪ್ರಾಣ ತರ ಮಾಡಿದ್ರೆ ಜಾಗೃತಿ. ಅನುಜ ಅಕ್ಕಯ್ಯ ಏನು ಮಾಡಿಕೊಳ್ಳುವೆ? ಪ್ರಾಣ ತರ ಮಾಡ್ತಾರೆ. ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಹೌದಾಗ್ತದೆ ನಮ್ಮನೆ ಆ ಹೆಣ್ಣಿಗೋಸ್ಕರ ನೀನು ಪ್ರಾಣ ತ್ಯಾಗ ಹೌದಕ್ಕಯ್ಯ ನಮ್ಮನೆ ಸಾಯಬೇಕೆಂದು ನಿರ್ಧಾರ ಮಾಡಿರುವೆ. ಹೌದಕ್ಕಯ್ಯ ಸತ್ತರ ಸಾಯಿ ಅವರಿಗೆ ನಾನು ಸುಮ್ಮನೆ ಆ ಶ್ರೀಯಳು ಬೇಕಾಗಿದ್ದಕ್ಕಾಗಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನೆಂದು ಹೇಳಿದೆಯಾ ಅನುಜ? ಅನುಜ ಅವಳನ್ನು ವಶ ಮಾಡಿಕೊಡುವ ನಮ್ಮ ಅನುಜಾತಣಿ ಭೀಮಣಿ. ಈ ಸಂತೋಷಕ್ಕೆ ಏನು ಮಾಡಬೇಕು? ಹಾಲು ಸಕ್ಕರೆ ಸೇರಿ ಸರಿಸಿದಂತೆ ಆಗಿರೋದು. ಹೌದೇ? ಸರ್ಪವು ಮೂರೇ ಹೇಳಿನಂತೆ ಕಾಣುವುದು. ಮೂರು ಏಳು ಇದ್ದರೂ ತಿಂತಿಲ್ಲ ಮಾಡಿಕೊಡುವೆನೆಂದು ಹೇಳಿದೆನಲ್ಲ. ತಮ್ಮನೆ ಅಕ್ಕಯ್ಯ ಆ ಶ್ರೀಯನ್ನು ವಶ ಮಾಡಿ ಕೊಡುವೆನೆಂದು ಹೇಳಿದೆನಲ್ಲ. ಆ ಅಮ್ಮ ದೇವಿಯನ್ನು ಮೇಲೆ ಕರುಣೆ ತೋರಿದ ಹೌದು ತಮ್ಮನೆ, ಆ ಅಮ್ಮ ದೇವಿನ ಮೇಲೆ ಕರುಣೆ ತೋರಿದಳು. ಅಕ್ಕಯ್ಯ ಆ ಶ್ರೀಯನ್ನು ವಶ ಮಾಡಿ ಕೊಡುವೆನೆಂದು ಹೇಳಿದೆನಲ್ಲ. ಈಗ ನಿನ್ನ ಮನಸ್ಸಿಗೆ ಸಂತೋಷವಾಯಿತಲ್ಲ? ಆಯಿತಲ್ಲವೇ? ಸಾಧ್ಯವಾಗಿ ಏನು ಸಾಧ್ಯವಾಗಿ ವಶ ಮಾಡಿಕೊಡುವೆನ? ಈಗ ಸಂತೋಷವಾಗಿದ್ದಕ್ಕಯ್ಯ. ಈಗ ನಿನಗೆ ಸಂತೋಷವಾಗಿಲ್ಲ, ಸಾರಥಿಗೆ ಸಂತೋಷವಾಗಿದೆ. ಪ್ರಾಣ ಉಳಿಸಿದಕ್ಕೂ ಕೊಡಿಸಿದಕ್ಕೂ ಹೀಗೆ ಕಾರ್ಯಕರ್ತರು ಏಕಾಂತರ ಮಾಡಿ ಶ್ರೀಳಿಗಳ ವಶ ಮಾಡಿಕೊಡಮ್ಮ. ಯಾವ ನೂಲಿದ್ದಾರ ವಶ ಮಾಡಿಕೊಡ್ತೀವಿ.
ಯಾವ ನೆಪದಿಂದ ಕಳಿಸುವೇನೆ ಎಂದು ಹೇಳಲೇ ಹೇಳಬೇಕೆಂದು ನಿನ್ನ ಮನದ ಆಸೆ ಅಮ್ಮನೇ ಮಧುಕರ ನನ್ನ ಗಂಡನಿಗೆ ಜೇನುತುಪ್ಪ ಬೇಕಾಗಿದೆ. ಆದ್ದರಿಂದ ಎನ್ನ ಅನುಜನಾದ ಗರಡಿ ಗೃಹಕ್ಕೆ ಹೋಗಿ ಜೇನುತುಪ್ಪವನ್ನು ತೆಗೆದುಕೊಂಡು ಬಾ. ತಂಗಿ ಸುಧಾಂತರಕ್ಕೆ ಜನನೇ
ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು. ನನ್ನನ್ನು ನೋಡುತ್ತಲೇ ಎತ್ತೆತ್ತಲೂ ಮಾತನಾಡುತ್ತಿರುವನು. ಆದ ಕಾರಣ ನಾನು ಸರ್ವತಾ ಹೋಗಲಾರೆ ತಾಯಿ ಸೌಖ್ಯಪ್ರದಾಯಿ. ಎನ್ನಯ ಅನುಜನು ಉಲ್ಲಾಸದಿಂದ ಹೋಗಿ ನನ್ನ ತಮ್ಮನ ಗರಡಿ ಗೃಹದಲ್ಲಿ ಮಧುವನ್ನು ತೆಗೆದುಕೊಂಡು ಬರಬೇಕು. ಇಲ್ಲವಾದರೆ ಈ ಕ್ಷಣವೇ ನನ್ನ ಅರಮನೆಯನ್ನು ಬಿಟ್ಟು ತೆರಳುವಂತ ಆಗಬೇಕು. ಕಂಡೆಯ ಸೈರೇಂದ್ರಿ. ಅಯ್ಯೋ ಶಿವ ಶಿವ, ಈಗ ನಾನೇನು ಮಾಡಲಿ? ಮಧುವನ್ನು ತರದಿದ್ದರೆ ಈ ಸುಧೀಷ್ಣ ದೇವಿಯು ಎನ್ನ ಮಂದಿರವನ್ನು ಬಿಟ್ಟು ಎಂದು ನುಡಿಗಳು. ಒಂದು ವೇಳೆ ನಾನು ಮಧುವನ್ನು ತರಲಿಕ್ಕೆ ಹೋದರೆ ಆ ನೀಚನಾದ ಕೀಚಕನು ಏನು ಮಾಡುವನೋ ಏನೋ. ದೇವ ಶ್ರೀಹರಿ, ಎಲ್ಲ ಮಾನಭಿಮಾನವನ್ನು ಕಾಯುವ ಭಾರ ನಿನ್ನನ್ನೇ ಕೂಡಿರುವುದು. ಜನನೇ, ಅಮ್ಮ ಸೈರೇಂದ್ರಿ, ನಿಮ್ಮ ಅನ್ನವನ್ನು ಉಂಡರುವೆ, ನಿಮ್ಮ ಬಟ್ಟೆಯನ್ನು ಉತ್ತರುವೆ. ನಿಮ್ಮ ಮಾತನ್ನು ನಾನು ಎಷ್ಟು ಮಾತ್ರಕ್ಕೂ ಮೀರುವುದಿಲ್ಲ. ಸುವರ್ಣ ಪಾತ್ರೆಯನ್ನು ಕೊಡು, ಮಧುವನ್ನು ತರುವೆನು. ತೆಗೆದುಕೋ, ಬೇಗನೆ ತೆಗೆದುಕೊಂಡು ಬಾ. ಮಂಜೂರ್ ಚೆಂಗಲ್ ಇವರು ತಿರುಪತಿ ಪಾತ್ರಕ್ಕೆ 101 ರೂಪಾಯಿ ಪ್ರೇಮ ಹೇಳು. ನಾನು ಬಂದ ಕೆಲಸವೇನೆಂದರೆ, ನಿಮ್ಮ ಅಕ್ಕಯ್ಯಳಾದ ಸುಧೀಷ್ಣ ದೇವಿಯು ಜೇನುತುಪ್ಪ ತಾರೆಂದು ನನ್ನನ್ನು ತಿಳಿಸಬಹುದು. ಜಾಗತಿಕ ಸೇನೆಗೆ ಮಧುವನ್ನು ಕೊಟ್ಟು ಕಳಿಸುವ ಅಣ್ಣ ಬರುವುದಕ್ಕೆ ಪುಣ್ಯ. ಎಣ್ಣೆ ಹಣ್ಣನಂತ ಬಣ್ಣದ ಮಾತನ್ನಾಡುತ್ತಾ ಕೈಯಲ್ಲಿ ಸುವರ್ಣ ಪಾತ್ರೆ ಹಿಡಿದುಕೊಂಡು ಕಣ್ಣಿಗೆ ಹಬ್ಬದ ಊಟ ಮಾಡಿದ ರಸ ಬಾಳೆ ಹಣ್ಣಿನಿಂದಿರುವ ಸಣ್ಣ ವಯಸ್ಸಿನ ಚಿನ್ನದ ಎಣ್ಣೆ. ಇಲ್ಲಿಗೆ ಬಂದ ಕಾರಣವನ್ನು ಎಣ್ಣೆ ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಿದೆಯಾ? ಕೇಳಿದೆಯಾ? ನಿಮ್ಮ ಅಕ್ಕಯ್ಯಳಾದ ಸುಧೀಷ್ಣ ದೇವಿಯು ಜೇನುತುಪ್ಪ ತಾರೆಂದು ನನ್ನನ್ನು ಕಳಿಸಿಕೊಳ್ಳು. ಜಾಗತಿಯಿಂದ ನಿನಗೆ ಮಧುವನ್ನು ಕೊಟ್ಟು ಕಳಿಸಿ ಕೀಟಕಾರಗಳನ್ನು ಭೀಮನೆ ತರ ಮಾಡಿ
ಅಣ್ಣಯ್ಯ ನಿನ್ನ ಸುಂದರವಾಗಿ ನಿನ್ನ ಧರಿಸಿದ ಹಿಂದೆ ಬರೆಯೋ ಎಲ್ಲ ಕೊಂಡೊಡಗಲಿ ಅಣ್ಣಯ್ಯ ಎಲ್ಲ ಮನವ ನಂದಿತ್ತು ಎಲ್ಲ ಮೈ ರೋಗಗಳು ಸುಮ್ಮಂದವು ಇದನ್ನು ಹೊರಡಿಸಕ್ಕೆ ಸಾಧ್ಯವಿದೆ ನೀಡಿ ಚಿತ್ತ ಜಾರಿ ಕದ್ದು ಹಿಡಿದುಕೊಂಡು ಹತ್ತ ಬಿತ್ತ ಕಿತ್ತುವುದು ಬಾಣದಿಂದ ರಕ್ತವಿಲ್ಲದ ಗಾಯವನ್ನು ಹಾಕಿ